ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಮುಂದೆ ಬರುವ ಟಾಪ್ ಸೆಕ್ಟರ್ಸ್ ಗಳನ್ನ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಟಾಪ್ ಸೆಕ್ಟರ್ಸ್ ಅಂದ್ರೆ ಏನು? ಸೊ ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ಸ್ಟಾಕ್ ಮಾರ್ಕೆಟ್ ಒಂದು ಅಪರ್ಚುನಿಟಿ. ಸೊ ಪ್ರತಿ ವರ್ಷ ನಮ್ಗೆ ಅಪರ್ಚುನಿಟಿ ಬರ್ತಾ ಇರುತ್ತೆ. ಸೊ ಇದೇ ರೀತಿ ಅಪ್ಕಮಿಂಗ್ ಸೆಕ್ಟರ್ಸ್ ಮುಂದೆ ಯಾವ ಸೆಕ್ಟರ್ಸ್ ಗಳು ತುಂಬಾ ಜಾಸ್ತಿಯಾಗಿ ಗ್ರೋ ಆಗ್ಬೋದು ಅದನ್ನ ನಾನು ನಿಮ್ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಸೆಕ್ಟರ್ಸ್ ಗಳನ್ನ ಅನಾಲಿಸಿಸ್ ಮಾಡೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ಪ್ರತಿಯೊಂದು ಸೆಕ್ಟರ್ ಗಳಲ್ಲಿ ಯಾವ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಆ ಎಲ್ಲ ಕಂಪನಿಗಳನ್ನ ನಾನು ನಿಮ್ ಜೊತೆ ಅನಾಲಿಸಿಸ್ ಅನ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದರ ಜೊತೆಗೆ ನಾವು ಒಂದು ರೆಡಿಮೇಡ್ ಸ್ಮಾಲ್ ಕೇಸ್ ಅನ್ನ ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಕ್ರಿಯೇಷನ್ ಮಾಡ್ತಾ ಇದ್ದೀನಿ. ಸೊ ನಾವು ಈ ಸ್ಮಾಲ್ ಕೇಸ್ ಕ್ರಿಯೇಷನ್ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಮುಂದೆ ನಮ್ಮ ಅನಾಲಿಸಿಸ್ ಅನ್ನ ನಾವೇ ಚೆಕ್ ಮಾಡಬಹುದು. ಲೈಕ್ ನಮ್ಗೆ ಗೊತ್ತಾಗುತ್ತೆ ನಮ್ಮ ವೇ ಆಫ್ ಥಿಂಕಿಂಗ್ ಯಾವ ರೀತಿ ಇರುತ್ತೆ ಅಂತ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಡೀಟೇಲ್ಸ್ ಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಲೈಕ್ ಮುಂದೆ ಯಾವ ಸೆಕ್ಟರ್ಸ್ ಗಳು ತುಂಬಾ ಹೈ ಗ್ರೋತ್ ಆಗುವ ಚಾನ್ಸಸ್ ಇದೆ ಮತ್ತು ಯಾವ ಕಂಪನಿಗಳಿಗೆ ಹೈ ಪೊಟೆನ್ಶಿಯಲ್ ಚಾನ್ಸಸ್ ಇದೆ. ಸೊ ಪ್ರತಿಯೊಂದು ಪಿನ್ ಟು ಪಿನ್ ಡೀಟೇಲ್ಸ್ ಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದ ಮೇನ್ ಪಾಯಿಂಟ್ ಇಲ್ಲಿ ಏನಂತಂದ್ರೆ ಯಾವ ಸೆಕ್ಟರ್ ಗಳಲ್ಲಿ ಗೌರ್ಮೆಂಟ್ ತುಂಬಾನೇ ಆಸಕ್ತಿಯನ್ನ ತೋರಿಸ್ತಾ ಇದೆ. ಸೊ ಪ್ರತಿಯೊಂದು ಡೀಟೇಲ್ಸ್ ಗಳನ್ನ ನಾನು ನಿಮ್ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ತುಂಬಾ ವೆರಿ ಇನ್ಫಾರ್ಮೇಟಿವ್ ಆಗಿದೆ. ಸೊ ನೀವೇನಾದ್ರೂ ಒಬ್ಬ ಸ್ಟಾಕ್ ಮಾರ್ಕೆಟ್ ರಿಸರ್ಚ್ ಅನಲಿಸ್ಟ್ ಅಥವಾ ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇಂಟ್ರೆಸ್ಟ್ ಅನ್ನ ಹೊಂದಿದ್ರೆ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಬಹುದು ಮತ್ತು ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬಹುದು. ಮೈ ಸೆಲ್ಫ್ ಸೋಮೇಶ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನೆಲ್. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡಬಹುದು, ನಾನು ನಿಮ್ಗೆ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರುವ ಫಸ್ಟ್ ಸೆಕ್ಟರ್ ಯಾವ್ದಪ್ಪ ಅಂತಂದ್ರೆ ಬ್ಯಾಂಕ್ಸ್ ಅಂಡ್ NBFCs. ಸೊ ಬ್ಯಾಂಕ್ಸ್ ಅಂಡ್ NBFCs ಸೆಕ್ಟರ್ಸ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ RBI ಇತ್ತೀಚೆಗೆ ರೆಪೋ ರೇಟ್ ಅನ್ನ ಕಡಿಮೆ ಮಾಡ್ತು. ಸೊ ರೆಪೋ ರೇಟ್ ಅನ್ನ ಕಡಿಮೆ ಮಾಡಿದ ತಕ್ಷಣ ಸಿಂಪಲ್ ಆಗಿ ನಾನು ಹೇಳ್ತೀನಿ, ಯಾರಿಗ್ ಗೊತ್ತಿಲ್ಲ, ರೆಪೋ ರೇಟ್ ಏನು ನಮ್ಗೆ ಪ್ರತಿಯೊಂದು ಬ್ಯಾಂಕ್ಸ್ ಗಳು ಲೋನ್ ಗಳನ್ನ ಕೊಡ್ತಾ ಇರುತ್ತಲ್ಲ, ಸೊ ಇದರಿಂದ ಲೋನ್ ನಲ್ಲಿ ಕೊಡುವ ಇಂಟ್ರೆಸ್ಟ್ ಬ್ಯಾಂಕ್ಸ್ ಗಳು ಕೂಡ ಕಡಿಮೆಯನ್ನ ತಮ್ಮ ಕನ್ಸ್ಯೂಮರ್ ಗಳಿಗೆ ಕೊಡಬಹುದು. ಸೊ ಇದರಿಂದ ಮೇನ್ ತುಂಬಾ ಲಾಭ ಯಾರಿಗೆ ಆಗುತ್ತೆ ಅಂತಂದ್ರೆ ಬ್ಯಾಂಕ್ಸ್ ಗಳಿಗೆ. ಯಾಕೆ ಅಂತಂದ್ರೆ ಲೋನ್ ಇಂಟ್ರೆಸ್ಟ್ ಕಡಿಮೆ ಇದ್ದ ತಕ್ಷಣ ತುಂಬಾ ಜನ ಅಟ್ರಾಕ್ಟ್ ಆಗ್ತಾರೆ, ತುಂಬಾ ಜನ ಲೋನ್ ಅನ್ನ ತೆಗೆದುಕೊಳ್ಳೋಕೆ ಬರ್ತಾರೆ. ಸೊ ತುಂಬಾ ಜನ ಲೋನ್ ತೆಗೆದುಕೊಳ್ಳೋಕೆ ಬಂದಾಗ ಬ್ಯಾಂಕಿನ ಬುಕ್ ಏನಿರುತ್ತಲ್ಲ ಅದು ತುಂಬಾನೇ ಇಂಪ್ರೂವ್ ಆಗುತ್ತೆ. ಸೊ ಅಲ್ಲಿ ನಾವು ಮುಂಬರುವ ದಿನಗಳಲ್ಲಿ ಬ್ಯಾಂಕ್ಸ್ ಮತ್ತು NBFC ಸೆಕ್ಟರ್ಸ್ ಗಳಲ್ಲಿ ತುಂಬಾನೇ ಗ್ರೋತ್ ಗಳನ್ನ ಕಾಣಬಹುದು. ಸೊ ಇಲ್ಲಿ ನೀವು ನೋಡಬಹುದು, ಪ್ರತಿಯೊಂದು ರೆಪೋ ರೇಟ್ ಕಡಿಮೆ ಆದ ತಕ್ಷಣ ಲೈಕ್ ಇನ್ಫ್ಲೇಷನ್ ಆಟೋಮೆಟಿಕ್ಲಿ ನಮ್ಮ ದೇಶದ ಕಡಿಮೆ ಆಗಿದೆ, ಅದಕ್ಕೋಸ್ಕರ ರೆಪೋ ರೇಟ್ ಅನ್ನ ಲೈಕ್ 1% ರೆಡ್ಯೂಸ್ ಮಾಡಿದ್ರು. ಸೊ ಇದರಿಂದ 1% ಲೋನ್ ವ್ಯಾಲ್ಯೂ, ಇಂಟ್ರೆಸ್ಟ್ ವ್ಯಾಲ್ಯೂ ಏನಿರುತ್ತಲ್ಲ ಅದು ಆಟೋಮೆಟಿಕ್ಲಿ ಪ್ರತಿ ಒಂದು ಕಂಪನೀಸ್ ಗಳ ಮೇಲೆ ಯಾರ್ಯಾರು ಲೋನ್ ಇತ್ತಲ್ಲ ಅಲ್ಲಿ ಅದು ಅಪ್ಲೈ ಆಗುತ್ತೆ. ಲೈಕ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಂದು ಹೋಮ್ ಲೋನ್ ಏನಿತ್ತಲ್ಲ ರೆಪೋ ರೇಟ್ ಗಿಂತ ಮುಂಚೆ ನನ್ನ ಇಂಟ್ರೆಸ್ಟ್ 8.15 ಇತ್ತು, ಬಟ್ ಈಗ ಅದು 7.35 or 7.45 ಎಷ್ಟು ಆಗಿದೆ. ಸೊ ಇಲ್ಲಿ ನನಗೆ ಆಲ್ಮೋಸ್ಟ್ 1% ಇಂಟ್ರೆಸ್ಟ್ ನನಗೆ ಉಳಿತಾಯ ಆಗ್ತು. ಸೊ ಈ ರೀತಿ ರೆಪೋ ರೇಟ್ ಕಡಿಮೆ ಆದ್ಮೇಲೆ ಪ್ರತಿ ಒಂದು ಬ್ಯಾಂಕ್ಸ್ ಮತ್ತು NBFCs ತುಂಬಾ ಒಳ್ಳೆಯದಾಗಿ ಮಾಡುತ್ತೆ. ಸೊ ತುಂಬಾ ಒಳ್ಳೆಯದಾಗಿ ಮಾಡುತ್ತೆ ಅಂದ ತಕ್ಷಣ ಎಲ್ಲಾ ಬ್ಯಾಂಕ್ಸ್ ಮತ್ತು ಎಲ್ಲಾ NBFCs ಇಲ್ಲಿ ಚೆನ್ನಾಗಿ ಇರಲ್ಲ. ಸೊ ನಾವು ಚೆನ್ನಾಗಿರುವ ಬ್ಯಾಂಕ್ಸ್ ಮತ್ತು NBFCs ಅನ್ನ ಪಿಕ್ ಮಾಡಬೇಕು. ಸೊ ಬ್ಯಾಂಕ್ಸ್ ಏನ್ ಮಾಡುತ್ತೆ, ಲೋನ್ ಕೊಡುತ್ತೆ. ಸಿಂಪಲ್ ಆಗಿ ಒಳ್ಳೆಯದಾಗಿ ಯಾರು ಲೋನ್ ಗಳನ್ನ ಕೊಡ್ತಿರ್ತಾರಲ್ಲ ಆ ಕಂಪನೀಸ್ ಗಳನ್ನ ನಾವು ಪಿಕ್ ಮಾಡಿದ್ರೆ ಮುಗೀತು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಸೆಕ್ಟರ್ ಬಗ್ಗೆ ನಾನು ಯಾವ್ದು ಮಾತಾಡ್ತಾ ಇದ್ದೇನಪ್ಪ ಅಂತಂದ್ರೆ ಹಾಸ್ಪಿಟಲ್ ಸೆಕ್ಟರ್. ಸೊ ಆಟೋಮೆಟಿಕ್ ಆಗಿ ರೆಪೋ ರೇಟ್ ಕಡಿಮೆ ಆದ ತಕ್ಷಣ ಪ್ರತಿಯೊಂದು ಹಾಸ್ಪಿಟಲ್ಸ್ ಕಡೆ ತುಂಬಾ ದುಡ್ಡಿದೆ. ಸೊ ಅವರು ಕಡಿಮೆ ಬಡ್ಡಿ ದರದಲ್ಲಿ ತಮ್ಮ ಸಾಲವನ್ನ ಬ್ಯಾಂಕ್ಸ್ ಗಳ ಕಡೆಯಿಂದ ತೆಗೆದುಕೊಂಡು ತಮ್ಮ ಹಾಸ್ಪಿಟಲ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಬಹುದು. ಸೊ ಹಾಸ್ಪಿಟಲ್ ನ ರೆವಿನ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದ್ರೆ ಅದನ್ನ ಪರ್ ಬೆಡ್ ಮೇಲೆ ಕಂಪನಿಯ ರೆವಿನ್ಯೂ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಎಷ್ಟು ಬೆಡ್ ಹಾಸ್ಪಿಟಲ್ಸ್ ಕಡೆ ಜಾಸ್ತಿ ಇದೆಯಲ್ಲ, ಸೊ ಅಷ್ಟೊಂದು ದುಡ್ಡು ಆ ಹಾಸ್ಪಿಟಲ್ ಕಂಪನಿಗಳು ಮಾಡುತ್ತೆ. ಸೊ ಹಾಸ್ಪಿಟಲ್ ಇಂಡಸ್ಟ್ರಿಯಲ್ಲಿ ತುಂಬಾನೇ ಕಂಪನಿಗಳಿವೆ. ಲೈಕ್ ನಾವು ಕೊರೋನಾ ಟೈಮ್ದಲ್ಲಿ ನೋಡಿದ್ವಿ, ಲೈಕ್ ಹಾಸ್ಪಿಟಲ್ ನಮ್ಮ ದೇಶದ್ದು ಎಷ್ಟು ಕೊರತೆ ಇತ್ತು. ಸೊ ಪ್ರತಿಯೊಂದು ಹಾಸ್ಪಿಟಲ್ಸ್ ತನ್ನ ಇನ್ಫ್ರಾಸ್ಟ್ರಕ್ಚರ್ಸ್ ಗಳನ್ನ ಅವರು ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಸೊ ಕಡಿಮೆ ಸಾಲ ಸಿಕ್ಕಿದ ತಕ್ಷಣ ಹಾಸ್ಪಿಟಲ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಮತ್ತೊಂದು ನಮ್ಗೆ ಇನ್ನೊಂದು ಇಲ್ಲಿ ನೋಡ್ಬೇಕಂತಂದ್ರೆ ಇನ್ಫ್ಲೇಷನ್ ಇಂದ ಹಾಸ್ಪಿಟಲ್. ಸೊ 5 ವರ್ಷದ ಹಿಂದೆ ಯಾವ ಆಪರೇಷನ್ 1 lakh 2 lakh ಆಗ್ತಾ ಇತ್ತು, ಅದೇ ಆಪರೇಷನ್ ಈಗ 6 ಅಥವಾ 7 ಲಕ್ಷದಿಂದ ಆಗ್ತಾ ಇದೆ. ಸೊ ಎಲ್ಲಾ ಕಡೆ ಇನ್ಫ್ಲೇಷನ್ 6 to 7% ಇದ್ರೆ ಹಾಸ್ಪಿಟಲ್ ಇಂಡಸ್ಟ್ರಿಯಲ್ಲಿ ಅದು 11 to 12% ಇರುತ್ತೆ. ಸೊ ಅದಕ್ಕೋಸ್ಕರ ಹಾಸ್ಪಿಟಲ್ಸ್ ತುಂಬಾನೇ ನೀಟಾಗಿ ಹಣವನ್ನ ಬೋರೋ ಮಾಡಿಕೊಂಡು ಪ್ರತಿಯೊಂದು ಹಾಸ್ಪಿಟಲ್ಸ್ ಎಕ್ಸ್ಪಾನ್ಷನ್ ಗಳನ್ನ ನೋಡ್ತಾ ಇದೆ. ಸೊ ಇದರಲ್ಲಿ ನಾವು ಟಾಪ್ 2 ಅಥವಾ 3 ಕಂಪನಿಗಳನ್ನ ಐಡೆಂಟಿಫೈ ಮಾಡಿ ಆ ಕಂಪನಿಗಳಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಫ್ರೆಂಡ್ಸ್,
ನಾನು ಇಲ್ಲಿ ಪ್ರತಿಯೊಂದು ಸೆಕ್ಟರ್ಸ್ ಗಳನ್ನ ನಾನು ನಿಮಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ, ಆಮೇಲೆ ನಾವು ಒಂದು ಸ್ಮಾಲ್ ಕೇಸ್ ಅನ್ನ ಪ್ರಿಪೇರ್ ಮಾಡೋಣ. ಸೊ ಇದಾದ್ಮೇಲೆ ನೆಕ್ಸ್ಟ್ ಸೆಕ್ಟರ್ ಯಾವ್ದಪ್ಪ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಪವರ್ ಕಂಪನೀಸ್. ಯಾಕಪ್ಪ ನಾನು ಈ ಸೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂದ್ರೆ ಇತ್ತೀಚೆಗೆ ಫೈನಾನ್ಸ್ ಮಿನಿಸ್ಟ್ರಿಯಿಂದ ಅವರು ಬ್ಯಾಂಕ್ಸ್ ಲೈಕ್ RBI ಏನಂತ ಹೇಳ್ತಂತಂದ್ರೆ ಇಲ್ಲಿ ನೀವು ನೋಡ್ಬೋದು, ರೆಡ್ಯೂಸ್ ದ ಪ್ರೊವಿಷನಿಂಗ್ ರಿಕ್ರೂಟ್ಮೆಂಟ್ ಫಾರ್ ಅಂಡರ್ ಕನ್ಸ್ಟ್ರಕ್ಷನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಫ್ರಮ್ 5 to 1%. ಇದನ್ನ ಸ್ಟೇಟ್ಮೆಂಟ್ RBI ಇಶ್ಯೂ ಮಾಡಿದೆ. ಸೊ ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಬ್ಯಾಂಕ್ಸ್ಗೆ RBI ಒಂದು ರೂಲ್ ಅನ್ನ ಸೆಟ್ ಮಾಡಿರುತ್ತೆ. ಸೊ ಸಪೋಸ್ ನಾನು ಒಂದು ಬ್ಯಾಂಕ್ ಅಂತ ಅನ್ಕೊಳ್ಳಿ, ನನ್ನ ಹತ್ರ 100 crores rupees ಇದೆ. ಸೊ ಇದರಲ್ಲಿ ನಾನು ಅಪ್ ಟು 5% ನನ್ನ ಹತ್ರ ಇಟ್ಕೊಂಡು ಉಳಿದಿದ್ದು 95 crores ಅನ್ನ ನಾನು ಲೆಂಡ್ ಮಾಡಬಹುದು, ಅಥವಾ ನಾನು ಮತ್ತೊಬ್ಬರಿಗೆ ಸಾಲವನ್ನಾಗಿ ಕೊಡಬಹುದು. ಉಳಿದಿದ್ದು 5 crores ಏನಿರ್ತಲ್ಲ ಅದು ನನ್ನ ಬ್ಯಾಂಕ್ ಕಡೆ ಇರಬೇಕು. ಸೊ ಈ ದುಡ್ಡನ್ನ ನಾನು ಯಾವುದೇ ಕಾರಣಕ್ಕೆ ಮತ್ತೊಬ್ಬರಿಗೆ ಸಾಲವನ್ನಾಗಿ ಕೊಡೋಕೆ ಬರುವುದಿಲ್ಲ. ಯಾಕೆ ಅಂತಂದ್ರೆ ಇದು ಒಂದು ಸ್ಟ್ರಿಕ್ಟ್ ರೂಲ್ ಆಫ್ RBI ಪ್ರತಿ ಒಂದು ಬ್ಯಾಂಕ್ ಗಳ ಮೇಲೆ. ಸೊ ಈಗ ಆ ರೂಲ್ ಅನ್ನ RBI 5% ಇಂದ ನೀವು ಅಪ್ ಟು 1% ವರೆಗೂ ಇಟ್ಕೋಬಹುದು. ಅಂದ್ರೆ ನೀವು 95 ಅಲ್ಲ 99 crore ವರೆಗೂ ಕೂಡ ನೀವು ಸಾಲವನ್ನು ಕೊಡಬಹುದು. ಬಟ್ ಅಲ್ಲಿ ಒಂದು ಕ್ಯಾಚ್ ಇದೆ, ಆ ದುಡ್ಡನ್ನ ಕೇವಲ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಕಂಪನಿಗಳಿಗೆ ಅಷ್ಟೇ ನೀವು ಕೊಡಬಹುದು. ಸೊ ಈ ರೀತಿ ಬ್ಯಾಂಕ್ಸ್ ಅಂದ್ರೆ ಮೇನ್ RBI ಲೈಕ್ ನಮ್ಮ ಫೈನಾನ್ಷಿಯಲ್ ಮಿನಿಸ್ಟರ್ ಬಂದು ಈ ರೀತಿ ಬ್ಯಾಂಕ್ಸ್ ಗಳಿಗೆ ಹೇಳಿದ ತಕ್ಷಣ ಅವ್ರು ಸುಮ್ಮನೆ ಕುಂದಿರ್ತಾರ? ಸೊ ಅದಕ್ಕೋಸ್ಕರ ಅಪ್ಕಮಿಂಗ್ ಪವರ್ ಸೆಕ್ಟರ್ಸ್, ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ಸ್ ರಿಲೇಟೆಡ್ ನಲ್ಲಿ ಎಷ್ಟೊಂದು ಕಂಪನಿಗಳಿವೆಲ್ಲ, ಪ್ರತಿಯೊಂದು ಕಂಪನಿಗಳು ಒಳ್ಳೆಯ ಬಡ್ಡಿ ದರದಲ್ಲಿ ಸಾಲವನ್ನು ಪಡ್ಕೊಳ್ತವೆ ಮತ್ತು ಅವು ಕೂಡ ಒಳ್ಳೆಯ ಆರ್ಡರ್ ಗಳನ್ನ ಪರ್ಚೇಸ್ ಮಾಡಿ ತನ್ನ ರೆವಿನ್ಯೂ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ನಾನು ಮತ್ತೆ ಹೇಳ್ತೀನಿ, ನಾವು ಪ್ರತಿಯೊಂದು ಕಂಪನೀಸ್ ನ ಈ ವಿಡಿಯೋದಲ್ಲಿ ಎಂಡ್ ಅಲ್ಲಿ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ. ಸೊ ಈ 3 ಸೆಕ್ಟರ್ಸ್ ಮುಗಿದಾದ್ಮೇಲೆ ಟಾಪ್ ಅಪ್ಕಮಿಂಗ್ ಸೆಕ್ಟರ್ಸ್ ಬರುವುದು ಯಾವ್ದಪ್ಪ ಅಂತಂದ್ರೆ AMC ಕಂಪನೀಸ್. ಸೊ AMC ಕಂಪನೀಸ್ ಅಂತಂದ್ರೆ ಏನು? ಸೊ ಇಲ್ಲಿ ನೀವು ನೋಡ್ಬೋದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್. ಸೊ ಅಸೆಟ್ ಮ್ಯಾನೇಜ್ ಕಂಪನೀಸ್ ಗಳಂದ್ರೆ ಏನು? ನಮ್ಮ ದುಡ್ಡುಗಳನ್ನ ಅವ್ರು ತೆಗೆದುಕೊಂಡು ನಮಗೆ ಅವ್ರ ಕೆಲಸವನ್ನ ಮಾಡ್ಕೊಡ್ತಾರೆ. ಲೈಕ್ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು SIP ಗಳನ್ನ ಮಾಡ್ತಾ ಇದ್ದಾರೆ. ಸೊ ಆ SIP ಗಳು, ಸೊ ನಾವು ಮ್ಯೂಚುವಲ್ ಫಂಡ್ ಗಳಲ್ಲಿ ಏನು SIP ಮಾಡ್ತಿದ್ದಿಲ್ಲ, ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಹೌಸ್ ಪ್ರತಿಯೊಂದು ಕಂಪನಿನ ಓನ್ ಮಾಡುತ್ತೆ. ಲೈಕ್ ನಾವು SBI ನೋಡ್ಬೋದು, ICICI ನೋಡ್ಬೋದು, HDFC. ಸೊ ಈ ರೀತಿ ಪ್ರತಿಯೊಂದು ಕಂಪನಿಗಳಲ್ಲಿ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ದಂಗೆ ಅವ್ರದ್ದು ರೆವೆನ್ಯೂ ಕೂಡ ಜಾಸ್ತಿ ಆಗುತ್ತೆ. ಸೊ ಮುಂದಿನ ವರ್ಷಗಳಲ್ಲಿ ಈ SIP ಇನ್ನೂ ತುಂಬಾ ಜಾಸ್ತಿ ಮಾಡೋದು ಸಾಧ್ಯತೆ ನಮ್ಮ ದೇಶದಲ್ಲಿ ನಾವು ನೋಡ್ಬೋದು. ಸೊ ಇದು ಒನ್ ಆಫ್ ದಿ ಗ್ರೋಯಿಂಗ್ ಸೆಕ್ಟರ್ಸ್. ಸೊ ಈ AMC ಕಂಪನಿಗಳು ಮುಂದಿನ ಕೆಲವು ವರ್ಷಗಳಲ್ಲಿ ತುಂಬಾ ಚೆನ್ನಾಗಿ ಮಾಡುತ್ತೆ. ಯಾಕಂದ್ರೆ ಇದು ಪ್ಯೂರ್ ಕ್ಯಾಶ್ ರಿಚ್ ಬಿಸಿನೆಸ್. ಸೊ AMC ಕಂಪನಿ ಮಾಡೋದಕ್ಕೆ ತುಂಬಾ ಪವರ್ ಪ್ಲಾಂಟ್ ಬೇಕಾಗಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬೇಕಾಗಿಲ್ಲ, ಜಸ್ಟ್ ಒಂದು ಆಫೀಸ್ ಸ್ಪೇಸ್ ಮತ್ತು ಜಸ್ಟ್ IT ತರ ಇದ್ದಂಗೆ ಅವರಿಗೆ ಕಂಪ್ಯೂಟರ್ ಮತ್ತು ಸ್ವಲ್ಪ ರಿಸೋರ್ಸ್ ಗಳನ್ನ ಕೊಟ್ಟರೆ ಸಾಕು, ಅವರು AMC ಕಂಪನಿಗಳನ್ನ ಸೆಟಪ್ ಮಾಡಬಹುದು. ಸೊ ಇದೇ ಒಂದು ಕಾರಣಕ್ಕೆ ಅಲ್ಲಿ ಖರ್ಚು ಕಡಿಮೆ ಇರುತ್ತೆ. ಸೊ ಇದರಿಂದ ಕ್ಯಾಶ್ ಫ್ಲೋ ತುಂಬಾ ಜಾಸ್ತಿ ಆಗಿರುತ್ತೆ. ಸೊ ಈ ಇಂಡಸ್ಟ್ರಿ ಮುಂದಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಮಾಡಬಹುದು. ಸೊ ಇದಾದ್ಮೇಲೆ ಅಪ್ಕಮಿಂಗ್ ಸೆಕ್ಟರ್ಸ್ ಯಾವ್ದಪ್ಪ ಅಂತಂದ್ರೆ ಆಟೋ ಆಂಕ್ಲರಿ ಸೆಕ್ಟರ್ಸ್ ಮತ್ತು ಕೆಮಿಕಲ್ ಸೆಕ್ಟರ್. ಸೊ ಈ 2 ಸೆಕ್ಟರ್ ಗಳಲ್ಲಿ ನಾವು ಒಂದು ಒಳ್ಳೆಯ ಗ್ರೋತ್ ಅನ್ನ ನಾವು ನೋಡಬಹುದು. ಯಾಕೆ ಅಂತಂದ್ರೆ ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇಂದ ಚೈನಾ ನಮ್ಮ ದೇಶದ ಮೇಲೆ ತುಂಬಾನೇ ಇಂಪೋಸ್ ಗಳನ್ನ ಮಾಡ್ತಾ ಇದೆ. ಸೊ ಇದರಿಂದ ಪ್ರತಿಯೊಂದು ನಾವು ಎಲ್ಲವನ್ನು ಚೈನಾ ಕಡೆಯಿಂದ ಇಂಪೋರ್ಟ್ ಮಾಡೋಕೆ ಆಗೋದಿಲ್ಲ. ಸೊ ಇದಕ್ಕಾಗಿ ಆಟೋ ಆಂಕ್ಲರಿ ಸೆಕ್ಟರ್ಸ್ ಮತ್ತು ಕೆಮಿಕಲ್ ಸೆಕ್ಟರ್ಸ್ ಗಳಲ್ಲಿ ನಾವು ಒಂದು ಗ್ಯಾಪ್ ಅನ್ನ ನೋಡಿದ್ಮೇಲೆ ಅಲ್ಲಿ ಒಂದು ಅಡ್ವಾಂಟೇಜ್ ಅನ್ನ ನಾವು ತಗೋಬಹುದು. ಸೊ ಆಟೋ ಆಂಕ್ಲರಿ ಸೆಕ್ಟರ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಅಂದ್ರೆ ನಮ್ಮ 2 ವೀಲರ್ ಸೆಗ್ಮೆಂಟ್, 4 ವೀಲರ್ ಸೆಗ್ಮೆಂಟ್ಸ್ ಅವುಗಳ ಪಾರ್ಟ್ಸ್ ಗಳನ್ನ ಏನಿರುತ್ತಲ್ಲ ಆ ಪಾರ್ಟ್ಸ್ ಗಳನ್ನ ಕೊಡುವ ಮ್ಯಾನುಫ್ಯಾಕ್ಚರ್ ಮಾಡುವ ಕಂಪನಿಗಳು. ಸೊ ಅದು ಎಲೆಕ್ಟ್ರಿಕಲ್ ಆಗಲಿ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಟ್ರಕ್ ಆಗಲಿ, ಯಾವುದೇ ವೆಹಿಕಲ್ ಆದ್ರೂ ಆ ವೆಹಿಕಲ್ ಗೆ ಪಾರ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ಕಂಪನೀಸ್ಗಳು ಮತ್ತು ಕೆಮಿಕಲ್ ಸೆಕ್ಟರ್ಸ್ ನಲ್ಲಿ ಬರುವ ಕಂಪನೀಸ್ಗಳು, ಈ ಸೆಕ್ಟರ್ಸ್ ಗಳಲ್ಲಿ ತುಂಬಾನೇ ನಾವು ಗ್ರೋತ್ ಗಳನ್ನ ನಾವು ಮುಂದಿನ ದಿನಗಳಲ್ಲಿ ನೋಡಬಹುದು. ಫ್ರೆಂಡ್ಸ್, ಈ ಸೆಕ್ಟರ್ಸ್ ಗಳನ್ನ ನಾವು ಎಲ್ಲ ಡಿಸ್ಕಷನ್ ಆಯ್ತು. ಬಟ್ ಈಗ ಮೇನ್ ಪಾಯಿಂಟ್, ನಾವು ಒಂದು ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಈ ಸೆಕ್ಟರ್ಸ್ ಗಳಲ್ಲಿ ಯಾವ ಕಂಪನೀಸ್ಗಳು, ಲೈಕ್ ಎಲ್ಲ ಕಂಪನಿಗಳನ್ನ ನಾವು ತೋರ್ಬೇಕಾಗೋದಿಲ್ಲ. ಸೊ ನನಗನ್ಸಿದ ಟಾಪ್ ವೆಲ್ ಪರ್ಫಾರ್ಮಿಂಗ್ ಮತ್ತು ವೆಲ್ ರಿಚ್ ಮ್ಯಾನೇಜ್ಮೆಂಟ್ ಇರುವ ಮತ್ತು ಫಂಡಮೆಂಟಲಿ ಸ್ಟ್ರಾಂಗ್ ಇರುವ ಕಂಪನಿಗಳನ್ನು ನಾನು ಐಡೆಂಟಿಫೈ ಮಾಡಿದ್ದೇನೆ. ಆ ಎಲ್ಲ ಕಂಪನಿಗಳನ್ನ ಸೇರಿ ನಾವು ಒಂದು ರೆಡಿಮೇಡ್ ಸ್ಮಾಲ್ ಕೇಸ್ ಅನ್ನ ಈ ವಿಡಿಯೋದಲ್ಲಿ ಕ್ರಿಯೇಷನ್ ನಾನು ನಿಮ್ ಜೊತೆ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ಇಲ್ಲಿ ನೋಡಬಹುದು ನಾನು ಇಲ್ಲಿ ಸ್ಮಾಲ್ ಕೇಸ್ ನಲ್ಲಿ ಲಾಗಿನ್ ಮಾಡಿದ್ದೇನೆ. ಸೊ ಇಲ್ಲಿ ನಾನು ಆಲ್ರೆಡಿ ಈ ರೀತಿ ಹಿಂದೆ ತುಂಬಾ ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡಿದ್ದೇನೆ. ಲೈಕ್ ಅವನ್ನೆಲ್ಲ ನಾವು ನೆಕ್ಸ್ಟ್ ನೋಡೋಣ. ಸೊ ನಾವು ವಿ ವಿಲ್ ಕ್ರಿಯೇಟ್ ಎ ಸ್ಮಾಲ್ ಕೇಸ್. ಸೊ ಇಲ್ಲಿ ನಾವು ಫಸ್ಟ್ ನೇಮ್ ಕೊಡೋಣ, ಟಾಪ್ ಸೆಕ್ಟರ್ಸ್ 2027 ಅಲ್ಲ 2029 ಅಲ್ಲಿ. ಓಕೆ, ನೆಕ್ಸ್ಟ್ ಗವರ್ಮೆಂಟ್ ಇರುವವರೆಗೂ ನಾವು ಇದನ್ನ ಟ್ರ್ಯಾಕ್ ಮಾಡಬಹುದು.
ನೋಡೋಣ ನಮ್ದು ಎಷ್ಟು ರಿಟರ್ನ್ ಬರುತ್ತೆ. ಸೊ ನಾನು ಆಗ್ಲೇ ನಿಮ್ಗೆ ಹೇಳಿದೆ. ಸೊ ಟಾಪ್ ಸೆಕ್ಟರ್ಸ್ ಗಳಲ್ಲಿ ಫಸ್ಟ್ ನಾವು ಯಾವ್ದು ಪ್ರಿಫರ್ ಮಾಡ್ತಿದ್ದೀನಿ ಅಂತಂದ್ರೆ NBFCs ಮತ್ತು ಬ್ಯಾಂಕ್ಸ್. ಸೊ NBFCs ಅಲ್ಲಿ ನನಗೆ ತುಂಬಾನೇ ಒಳ್ಳೇದು ಮತ್ತು ಚೆನ್ನಾಗಿರೋ ಕಂಪನಿ ಅನ್ಸಿದ್ದು ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಚೋಳಾ ಫೈನಾನ್ಸ್ ಲಿಮಿಟೆಡ್ ಮತ್ತು ಬಜಾಜ್ ಫೈನಾನ್ಸ್. ಸೊ ಇವೆರಡು ಕಂಪನಿಗಳನ್ನ ನಾನು ಇಲ್ಲಿ ನಿಮ್ಗೆ ಯಾಕೆ ಚೂಸ್ ಮಾಡ್ತಿದ್ದೇನೆ ಅಂತಂದ್ರೆ, ಸೊ ಬ್ಯಾಂಕ್ಸ್ ನಲ್ಲಿ ತುಂಬಾ ಸಿಂಪಲ್, ಲೈಕ್ ಸಾಲವನ್ನು ಕೊಡೋದು. ಸೊ ಸಾಲವನ್ನ ಯಾರು ಚೆನ್ನಾಗಿ ಕೊಡ್ತಿರ್ತಾರಲ್ಲ ಅವರು ಜಾಸ್ತಿ ದುಡ್ಡನ್ನ ಮಾಡ್ತಾರೆ. ಸೊ ನನಗೋಸ್ಕರ ಆ ಬ್ಯಾಂಕ್ ಬುಕ್ ಗಳನ್ನ ನೋಡಿದಾಗ ನಂಗೆ ಬಜಾಜ್ ಫೈನಾನ್ಸ್ ಆಗ್ಬೋದು ಮತ್ತು ಚೋಳಾ ಫೈನಾನ್ಸ್ ಕೂಡ ಒಂದು ಒಳ್ಳೆಯ ಕಂಪನಿ ಆಗಿದೆ. ಸೊ ಅದಕ್ಕೆ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಮತ್ತು ಇವೆರಡರ ಜೊತೆಗೆ ನಾನು ಒಂದು ಬ್ಯಾಂಕ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ತೀನಿ, ದಟ್ ಈಸ್ ICICI ಬ್ಯಾಂಕ್. ಸೊ ICICI ಬ್ಯಾಂಕ್ ತುಂಬಾ ಚೆನ್ನಾಗಿ ಗ್ರೋ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ತುಂಬಾ ಒಳ್ಳೆಯ ರಿಟರ್ನ್ಸ್ ಗಳನ್ನ ತಂದ್ಕೊಡುತ್ತೆ. ಸೊ ಇದನ್ ಬಿಟ್ಟು ನೆಕ್ಸ್ಟ್ ಸೆಕ್ಟರ್ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡಿದ್ದು ಯಾವ್ದಪ್ಪ ಅಂತಂದ್ರೆ ಹಾಸ್ಪಿಟಲ್ ಸೆಕ್ಟರ್. ಸೊ ಹಾಸ್ಪಿಟಲ್ ಸೆಕ್ಟರ್ ಗಳಲ್ಲಿ ನನಗೆ ಚೆನ್ನಾಗಿ ಅನ್ಸ್ತಾ ಇರೋ ಕಂಪನಿ ಯಾವ್ದಪ್ಪ ಅಂತಂದ್ರೆ ರೇಂಬೋ ಹಾಸ್ಪಿಟಲ್ಸ್, ರೇಂಬೋ ಚಿಲ್ಡ್ರನ್ ಅಂಡ್ ಮೆಡಿಕೇರ್ ಲಿಮಿಟೆಡ್. ಸೊ ನಮಗೆಲ್ಲ ಗೊತ್ತಿರೋ ಪ್ರಕಾರ ಇಂಡಿಯಾ ಇಸ್ ಎ ವೆಲ್ ಡೈವರ್ಸಿಫೈಡ್ ಅಂಡ್ ಗ್ರೋಯಿಂಗ್ ಕಂಟ್ರಿ. ಸೊ ಇಲ್ಲಿ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಏನ್ ಕಡಿಮೆ ಇಲ್ಲ ಮತ್ತು ಇವು ಯಾವಾಗಲೂ ಮುಚ್ಚೋದಿಲ್ಲ. ಸೊ ಪ್ರತಿ ವರ್ಷ ರೇಂಬೋ ಹಾಸ್ಪಿಟಲ್ ತನ್ನ ಹೊಸ ಬ್ರಾಂಚ್ ಗಳನ್ನ ತುಂಬಾನೇ ಫಾಸ್ಟ್ಲಿ ಎಕ್ಸ್ಪೆನ್ಷನ್ ಮಾಡ್ತಾ ಇದೆ. ಸೊ ಈ ನಮ್ಮ ದೇಶದಲ್ಲಿ ಮಕ್ಕಳು ಎಲ್ಲಿವರೆಗೂ ಆಗ್ತಾ ಇರುತ್ತಲ್ಲ ಅಲ್ಲಿವರೆಗೆ ಈ ಕಂಪನಿ ದುಡ್ಡನ್ನ ಮಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಕಂಪನಿನ ನಾನು ಇಲ್ಲಿ ಚೂಸ್ ಮಾಡ್ತೀನಿ. ಇದಾದ್ಮೇಲೆ ನೆಕ್ಸ್ಟ್ ಹಾಸ್ಪಿಟಲ್ ಕಂಪನಿನ ನಾನು ಚೂಸ್ ಮಾಡ್ತಾ ಇರೋದು ಯಾವ್ದಪ್ಪ ಅಂತಂದ್ರೆ ಅಪೋಲೋ ಹಾಸ್ಪಿಟಲ್ ಲಿಮಿಟೆಡ್. ಅಪೋಲೋ ಯಾಕೆ ಬರ್ತಿಲ್ಲ ಅದು, ಅಪೋಲೋ ಹಾಸ್ಪಿಟಲ್ಸ್. ಸೊ ತುಂಬಾ ಜನರಿಗೆ ಅಪೋಲೋ ಹಾಸ್ಪಿಟಲ್ ಬಗ್ಗೆ ಗೊತ್ತಿದೆ, ಬಟ್ ಮೆಜಾರಿಟಿ ಜನ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ಅವ್ರದ್ದು ಮ್ಯಾಕ್ಸಿಮಮ್ ರೆವೆನ್ಯೂ ಕೇವಲ ಹಾಸ್ಪಿಟಲ್ ಇಂದ ಬರುತ್ತೆ, ಅಂದ್ರೆ ಪೇಷಂಟ್ಸ್ ಗಳಿಂದ ಬರುತ್ತೆ. ಇಲ್ಲ, ಅವ್ರದ್ದು 50% ರೆವೆನ್ಯೂ ಅಷ್ಟೇ ಹಾಸ್ಪಿಟಲ್ ಗಳಿಂದ ಬರುತ್ತೆ. ಮಿಕ್ಕಿದ ರೆವೆನ್ಯೂ ಮೆಡಿಕಲ್ ಸ್ಟೋರ್ಸ್ ಮತ್ತು ಹಿ ಇಸ್ ಅ ವೆರಿ ಗುಡ್ ಪ್ಲೇಯರ್ ಇನ್ ಇನ್ಶೂರೆನ್ಸ್ ಸೆಕ್ಟರ್. ಅಪೋಲೋ ಹಾಸ್ಪಿಟಲ್ಸ್ ಇನ್ಶೂರೆನ್ಸ್ ಗಳನ್ನ ಕೂಡ ಕೊಡುತ್ತೆ. ಸೊ ಅದರಿಂದ ಕೂಡ ಅವರು ತನ್ನ ಕಂಪನಿನ ವೆಲ್ ಡೈವರ್ಸಿಫೈಡ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಈ ಕಂಪನಿ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ನೆಕ್ಸ್ಟ್ ಹಾಸ್ಪಿಟಲ್ ಇರುವ ಟಾಪ್ ಕಂಪನಿ ಯಾವ್ದಪ್ಪ ಅಂತಂದ್ರೆ ಮ್ಯಾಕ್ಸ್ ಹೆಲ್ತ್ ಕೇರ್. ಸೊ ಮ್ಯಾಕ್ಸ್ ಹೆಲ್ತ್ ಕೇರ್ ನಾನು ಯಾಕೆ ಚೂಸ್ ಮಾಡ್ತೀನಿ ಅಂತಂದ್ರೆ ಕಂಪನಿಗಳನ್ನ ಚೂಸ್ ಮಾಡ್ತಿರ್ಬೇಕಾದ್ರೆ ಆ ಕಂಪನಿಯ ಫಂಡಮೆಂಟಲ್ಸ್ ಮತ್ತು ಆ ಕಂಪನಿಯನ್ನ ಯಾರು ನಡೆಸ್ತಿದ್ದಾರೆ ಅದನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮ್ಯಾಕ್ಸ್ ಹೆಲ್ತ್ ಕೇರ್ ಇಸ್ ಒನ್ ಆಫ್ ದಿ ಟಾಪ್ ಮೋಸ್ಟ್ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ ಮತ್ತು ಮ್ಯಾನೇಜ್ಮೆಂಟ್ ತುಂಬಾನೇ ಚೆನ್ನಾಗಿದೆ. ಯಾವ್ದು ಟಾಟಾ ಮ್ಯಾನೇಜ್ಮೆಂಟ್ ಇರುತ್ತಲ್ಲ, ನೆಕ್ಸ್ಟ್ ಮ್ಯಾಕ್ಸ್ ಮ್ಯಾನೇಜ್ಮೆಂಟ್ ಕೂಡ ಅದೇ ರೀತಿ ಇರುತ್ತೆ. ಸೊ ಅದಕ್ಕೋಸ್ಕರ ಮ್ಯಾಕ್ಸ್ ನಾನು ಇಲ್ಲಿ ಚೂಸ್ ಮಾಡಿದ್ದೇನೆ. ಸೊ ಇದನ್ ಬಿಟ್ಟು ನೆಕ್ಸ್ಟ್ ಸೆಕ್ಟರ್ಸ್ ಗಳನ್ನ ನಾನು ನಿಮ್ಗೆ ಇಲ್ಲಿ ಹೇಳೋದು ಯಾವ್ದಪ್ಪ ಅಂತಂದ್ರೆ ಪವರ್ ಸೆಕ್ಟರ್ಸ್. ಸೊ ಪವರ್ ಸೆಕ್ಟರ್ ಅಲ್ಲಿ ಅಗೇನ್ ನೋ ಡೌಟ್ ಟಾಟಾ ಪವರ್ ಮತ್ತು ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಟಾಟಾ ಪವರ್ ಯಾಕೆ ನಾನು ಇಲ್ಲಿ ಚೂಸ್ ಮಾಡ್ತಿದ್ದೇನೆ ಅಂತಂದ್ರೆ ಟಾಟಾ ಪವರ್ ಅವರು ಹಿಂದೆನೆ ಹೇಳಿದರೆ ಲೈಕ್ ಬೈ 2030 ನಾವು 2040 100% ಕೋಲ್ ಎಮಿಷನ್ ಇಂದ ನಾವು ಪ್ರೊಡ್ಯೂಸ್ ಮಾಡೋದನ್ನ ನಿಲ್ಲಿಸಬೇಕು. ಸೊ ನಾವು ಗ್ರೀನ್ ರೆವಲ್ಯೂಷನ್ ಗೆ ಮೂವ್ ಆಗ್ಬೇಕು. ಸೊ ಟಾಟಾ ಪವರ್ ಆಯ್ತು ಮತ್ತು ಇದನ್ ಬಿಟ್ಟು ನೆಕ್ಸ್ಟ್ ಇದ್ರ ಜೊತೆಗೆ ಇನ್ನೊಂದು ಪವರ್ ಗ್ರಿಡ್. ಸೊ ಈ ಪವರ್ ಕಂಪನಿಗಳಲ್ಲಿ ತುಂಬಾನೇ ಕಂಪನಿಗಳು JSW ಆಗಿರ್ಬೋದು, ಸುಜುಲಾನ್ ಬರುತ್ತೆ. ಸೊ ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತಲ್ಲ ಆ ಕಂಪನಿನ ನಾವು ಚೂಸ್ ಮಾಡೋದು. ಸುಮ್ಮನೆ ನಾನು ಒಂದು ಅನಾಲಿಸಿಸ್ಗೋಸ್ಕರ ಈ ವಿಡಿಯೋದನ್ನ ಇಲ್ಲಿ ಮಾಡ್ತಾ ಇದ್ದೇನೆ. ಸೊ ನಮ್ಮ ದೇಶಕ್ಕೆ ಮುಂದೆ ಎಲೆಕ್ಟ್ರಿಸಿಟಿ ತುಂಬಾನೇ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಕೇವಲ ನಾವು ಕೋಲ್ ಮೇಲೆ ಡಿಪೆಂಡ್ ಆಗಿ ಇರೋಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಮ್ಗೆ ನೀವು ನೋಡಿದ್ರೆ ಅದಾನಿ ಗ್ರೀನ್ ಈ ಕಂಪನಿಯದೆಲ್ಲ ತುಂಬಾನೇ ದೊಡ್ಡ ಸೋಲಾರ್ ಪ್ಲಾಂಟ್ ಗಳನ್ನ ಇಲ್ಲಿ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಲೈಕ್ ನೀವು ಜಸ್ಟ್ ಗೂಗಲ್ ಮಾಡ್ಬೋದು, ಲೈಕ್ ಅದಾನಿ ನ್ಯೂ ಸೋಲಾರ್ ಪ್ರಾಜೆಕ್ಟ್ ಯಾವ್ದು ಗುಜರಾತ್ ಅಲ್ಲಿ ಅದು ಊರಿದೆ ಖಾಡ್ವಾ. ಇಲ್ಲಿ 185 ಮೆಗಾವಾಟ್ ಅಂಡ್ 480 ಮೆಗಾವಾಟ್ ಪ್ರಾಜೆಕ್ಟ್ ಎಷ್ಟೊಂದು ಬೂಸ್ಟ್ ಮಾಡಬಹುದು. ಸೊ ಕರೆಂಟ್ ಏನೋ ಪ್ರೊಡ್ಯೂಸ್ ಮಾಡಬಹುದು, ಬಟ್ ಕರೆಂಟ್ ಏನ್ ಪ್ರೊಡ್ಯೂಸ್ ಆಗುತ್ತಲ್ಲ ಅದನ್ನ ಸಪ್ಲೈ ಮಾಡ್ಬೇಕು ತಾನೆ. ಅಂದ್ರೆ ಒಂದ್ ಪ್ಲೇಸ್ ಇಂದ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಕೂಡ ತುಂಬಾ ಪ್ಲೇಯರ್ಸ್ ಬರ್ತಾರೆ. ಲೈಕ್ ಟ್ರಾನ್ಸ್ಫಾರ್ಮರ್ಸ್ ಬೇಕು ಮತ್ತು ಸಪ್ಲೈಯರ್ಸ್ ಬೇಕು. ಲೈಕ್ ಟಾಟಾ ಮೋಟಾರ್ಸ್ ಪ್ರೊಡಕ್ಷನ್ ಜೊತೆ ಸಪ್ಲೈ ಅನ್ನು ಕೂಡ ಅದು ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಟಾಟಾ ಮೋಟಾರ್ಸ್ ಅನ್ನ ತೆಗೆದುಕೊಂಡಿದ್ದೇನೆ. ಸೊ ಅದ್ರ ಜೊತೆಗೆ ಲೈಕ್ ಫೈನಾನ್ಸ್ ಮಾಡೋದಕ್ಕೆ ದುಡ್ಡು ಬೇಕಾಗುತ್ತೆ, ಯಾಕಂದ್ರೆ ಇದು ಸಿಂಪಲ್ ಬಿಸಿನೆಸ್ ಅಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅನ್ನ ಚೂಸ್ ಮಾಡಿದ್ದೇನೆ. ಸೊ ಪವರ್ ಸೆಕ್ಟರ್ ಆದ್ಮೇಲೆ ನೆಕ್ಸ್ಟ್ ನಾನು ಮಾತಾಡ್ತಿರೋದು AMC ಸೆಕ್ಟರ್, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳಲ್ಲಿ. ಸೊ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಅಗೇನ್ ನೋ ಡೌಟ್ Nuvama ವೆಲ್ತ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್. ಸೊ Nuvama ಇಸ್ ಅ ವೆರಿ ಎಕ್ಸಲೆಂಟ್ ಸ್ಮಾಲ್ ಕ್ಯಾಪ್ ಕಂಪನಿ. ತುಂಬಾನೇ ಅದರದ್ದು ಫಂಡಮೆಂಟಲ್ಸ್ ತುಂಬಾ ಸ್ಟ್ರಾಂಗ್ ಇದೆ. ಸೊ ಇದನ್ ಬಿಟ್ಟು ನೆಕ್ಸ್ಟ್ ನಾನು ಪ್ರೂಡೆಂಟ್ ಕೂಡ ಇಲ್ಲಿ ತಗೋಬಹುದು. ಇದು ಕೂಡ ಒಂದು ಒಳ್ಳೆಯ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಇದನ್ನ ಆದ್ಮೇಲೆ
ಲೈಕ್ ರೀಸೆಂಟ್ಲಿ ನಾವು ನೋಡ್ತಿರ್ಬೇಕಾದ್ರೆ ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ತುಂಬಾನೇ ನೀಟ್ಲಿ ತನ್ನ ಕಂಪನಿಗಳನ್ನ ನಡೆಸ್ಕೊಂಡು ಹೋಗ್ತಾ ಇದೆ ಮತ್ತು SIP ಕ್ಯಾಶ್ ಫ್ಲೋ ತುಂಬಾ ಪ್ರತಿ ವರ್ಷ ಜಾಸ್ತಿ ಆಗ್ತಿರೋದ್ರಿಂದ ನಾವು ಇದನ್ನ ಕೂಡ ಇಲ್ಲಿ ಚೂಸ್ ಮಾಡಬಹುದು. ಸೊ ಲಾಸ್ಟ್ ಸೆಕ್ಟರ್ಸ್ ನಾನು ನಿಮ್ಗೆ ಹೇಳಿದೆ ಲೈಕ್ ದಟ್ ಇಸ್ ರಿಲೇಟೆಡ್ ಟು ಫರ್ಟಿಲೈಸರ್ಸ್ ಮತ್ತು ಆಟೋ ಆಂಕ್ಲರಿ ಪಾರ್ಟ್ಸ್ ಅಂತ. ಸೊ ಫರ್ಟಿಲೈಸರ್ಸ್ ಅಲ್ಲಿ ನಾನು ಇಲ್ಲಿ ದೀಪಕ್ ಫರ್ಟಿಲೈಸರ್ಸ್ ಅನ್ನ ಚೂಸ್ ಮಾಡ್ತಾ ಇದ್ದೇನೆ. ದೀಪಕ್ ಫರ್ಟಿಲೈಸರ್ಸ್ ಅಂಡ್ ಪೆಟ್ರೋಕೆಮಿಕಲ್ಸ್ ಅಂಡ್ ಇದಾದ್ಮೇಲೆ ನೆಕ್ಸ್ಟ್ SRF ಅಂತ ಒಂದು ಇನ್ನೊಂದು ಕಂಪನಿ ಇದೆ. ಸೊ ಅದನ್ನ ಕೂಡ ನಾನು ಇಲ್ಲಿ ಕನ್ಸಿಡರ್ ಮಾಡ್ತೇನೆ. ಸೊ ಲಾಸ್ಟ್ ಆಟೋ ನಲ್ಲಿ ನನಗೆ ಅಷ್ಟೊಂದು ತುಂಬಾ ಇಂಟ್ರೆಸ್ಟಿಂಗ್ ಕಂಪನೀಸ್ಗಳು ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಲಾಸ್ಟ್ ಸುಬ್ರೋಸ್ ಲಿಮಿಟೆಡ್ ಅಂತ ಒಂದು ಕಂಪನಿ ಇದೆ. ಸೊ ಇದು ಸುಜುಕಿ ಮತ್ತು ಬೇರೆ ಎಲ್ಲ ಆಟೋಮೊಬೈಲ್ ಕಂಪನಿಗಳು ಏನಿದೆಲ್ಲ, ಸೊ ಪ್ರತಿಯೊಂದು ಕಂಪನಿಗೆ ಇವು ತನ್ನ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡಿ ಪಾರ್ಟ್ಸ್ ಗಳನ್ನ ಇದು ಮಾಡುತ್ತೆ. ಸೊ ಓಕೆ, ಕಸ್ಟಮ್ ಮೇಟೆಡ್ ಏನ್ ಬೇಡ, ಇಕ್ವಿವೇಟೆಡ್ ಇರಲಿ. ಸೊ ಎಷ್ಟು ಕಂಪನಿ ಆಯ್ತು? 3, 4, 5, 6, 7, 8, 9, 10, 11, 12, 13, 14. ಓಕೆ, ಮೋರ್ ದೆನ್ ಇನಫ್. ಸೊ ಈ ಸ್ಮಾಲ್ ಕೇಸ್ ಅನ್ನ ನಾವು ಸೇವ್ ಮಾಡಿದ್ವಿ ಇವತ್ತು. ಸೊ ಇಲ್ಲಿ ನೋಡಬಹುದು July 5. ಸೊ ಇದನ್ನ ನಾವು ನೆಕ್ಸ್ಟ್ 3 ಇಯರ್ಸ್ ಆರ್ 1 ಇಯರ್ ಗೆ ಟ್ರ್ಯಾಕ್ ಮಾಡಿ ಎಷ್ಟು ದುಡ್ಡು ಬರುತ್ತೆ ಅದನ್ನ ನಾವು ನೋಡಬಹುದು. ಲೈಕ್ ನಾನು ಲಾಸ್ಟ್ Feb 28 ನಲ್ಲಿ, ಲೈಕ್ ಲಾಸ್ಟ್ 1 ಮಂತ್ ಬ್ಯಾಕ್, 2 ಮಂತ್ಸ್ ಬ್ಯಾಕ್ ನಾನು ಒಂದು ಸ್ಟಾರ್ಸ್ ಕರೆಕ್ಷನ್ ಅಂತ ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿದೆ. ಸೊ ಅದನ್ನ ನೋಡಬಹುದು, ಆಲ್ಮೋಸ್ಟ್ ಈಗ 28% ರಿಟರ್ನ್ಸ್ ಅನ್ನ ಕೊಡ್ತಾ ಇದೆ, ಲೈಕ್ ಇಂಡೆಕ್ಸ್ ವ್ಯಾಲ್ಯೂಗಿಂತ 28%. ಸೊ ಜಾನ್ ನಲ್ಲಿ ಒಂದು ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡಿದೆ, ದಟ್ ಈಸ್ ಇನ್ -2 ದಿವಾಳಿ 2024 ಸ್ಮಾಲ್ ಕ್ಯಾಪ್, ಅಂದ್ರೆ ದೀಪಾವಳಿ ಟೈಮ್ ಅಲ್ಲಿ ಕ್ರಿಯೇಟ್ ಮಾಡಿದೆ. ಅದು ಕೂಡ ಒಳ್ಳೆ ರಿಟರ್ನ್ ಕೊಟ್ಟಿಲ್ಲ, ಜಸ್ಟ್ 2.3%. ಇದು ಇಲ್ಲಿ ಏನು ತುಂಬಾ ಸ್ಟಾಕ್ಸ್ ಇಲ್ಲ. ನೆಕ್ಸ್ಟ್ ಜನರೇಷನ್ ಪೋರ್ಟ್ಫೋಲಿಯೋ ಅದು ಮೈನಸ್ ನಲ್ಲಿದೆ. ಬಿಜೆಪಿ ಪೋರ್ಟ್ಫೋಲಿಯೋ 2024 ಇದು ಕೂಡ ಮೈನಸ್ ನಲ್ಲಿದೆ. ಸೊ ಇಲ್ಲಿ ಇವೆಲ್ಲ ಕ್ರಿಯೇಟ್ ಮಾಡಿದ್ವಿ ಒಂದು ಪಾಸಿಟಿವ್ ರಿಟರ್ನ್ಸ್ ನಲ್ಲಿ ನಾವು ನೋಡ್ತಿದ್ವಿ. ಸೊ ಇತ್ತೀಚಿನ ದಿನಗಳಲ್ಲಿ ಈವನ್ ಮಾರ್ಕೆಟ್ ಕೂಡ ತುಂಬಾ ವಾಲಟಿಲಿಟಿ ಇದೆ ಮತ್ತು ತುಂಬಾನೇ ಕರೆಕ್ಷನ್ ಅನ್ನ ನೋಡ್ತಾ ಇರೋದ್ರಿಂದ ನಮಗೆ ರಿಟರ್ನ್ಸ್ ಗಳನ್ನ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕೆ ಆಗೋದಿಲ್ಲ. ಸೊ ದಟ್ಸ್ ಇಟ್ ಫ್ರೆಂಡ್. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಬಹುದು ಮತ್ತು ಈ ವಿಡಿಯೋನ ಲೈಕ್ ಮಾಡಬಹುದು. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್.